ಏಕಲವ್ಯ ಮಹಾಭಾರತದಲ್ಲಿ ಎಂದೂ ಮರೆಯಲಾಗದ ಮಹಾಪಾತ್ರ ಏಕಲವ್ಯನದು. ದ್ರೋಣಾಚಾರ್ಯರಿಂದ ತಿರಸ್ಕರಿಸಲ್ಪಟ್ಟ ಏಕಲವ್ಯ ಅವರ ಪ್ರತಿಮೆಯನ್ನು ಮುಂದಿರಿಸಿಕೊಂಡೇ ಅದ್ವಿತೀಯ ಗುರಿಕಾರನಾಗಿ ಬಿಲ್ವಿದ್ಯೆಯನ್ನು ಕಲಿತ. ಅಂತಹ ಏಕಲವ್ಯ ತನ್ನನ್ನು ತಿರಸ್ಕರಿಸಿದ ಗುರುವಿನ ಸ್ವಾರ್ಥಕ್ಕೆ ಬಲಿಯಾಗ್ತಾನೆ. ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟ ನಂತರ ಏಕಲವ್ಯ ಏನಾದ ಅನ್ನೋ ಕುತೂಹಲಗಳು ಹಾಗೆಯೇ ಉಳಿದು ಹೋಗ್ತವೆ. ಅಷ್ಟಕ್ಕೂ ಏಕಲವ್ಯ ಏನಾದ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇದೇ ರೀತಿ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಬೆಲ್ ಐಕನ್ನ ಒತ್ತಿ. ಏಕಲವ್ಯ ನಿಷಾದ ಕುಲ ಅಂದರೆ ಇಂದಿನ ಬೇಡ ಅಥವಾ ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿದವನು. ತಂದೆ ಹಿರಣ್ಯಧನ್ಯ ಹಾಗೂ ತಾಯಿ ಸುಲೇಖ. ಇವರು ಗಿರಿಜನ ಪಂಗಡಕ್ಕೆ ಸೇರಿದವರಾಗಿದ್ದು ಕಾಡಲ್ಲಿ ಜೀವನ ಮಾಡ್ತಿದ್ರು. ಅಲ್ಲಿ ಸಿಕ್ತಿದ್ದ ಗೆಡ್ಡೆಗೆಣಸು ಹಾಗೂ ಬೇಟೆ ಇವರ ಪ್ರಮುಖ ಆಹಾರವಾಗಿತ್ತು. ಕಾಡಲ್ಲಿ ಬದುಕಬೇಕು ಅಂದರೆ ಬೇಟೆ ಗೊತ್ತಿರಬೇಕು. ವನ್ಯಜೀವಿಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಆಯುಧ ಪರಿಣಿತ ಹೊಂದಿರಬೇಕು. ಅದಲ್ಲದೆ ಅಸ್ತಿತ್ವಕ್ಕಾಗಿ ಆಗಾಗ ನಡೀತಿದ್ದ ಅನ್ಯ ಗಿರಿಜನ ಕೋಮುಗಳ ಜೊತೆಗಿನ ಹೋರಾಟಗಳಿಗೆ ಕೂಡ ಶಸ್ತ್ರವಿದ್ಯೆ ಅತ್ಯಗತ್ಯವಾಗಿತ್ತು. ನಿಷಾದ ಕುಲದ ಜನಾಂಗದ ನಾಯಕನಾಗಿದ್ದವನು ಏಕಲವ್ಯನ ತಂದೆ ಹಿರಣ್ಯಧನ್ಯ. ಬಾಲ್ಯದಲ್ಲಿ ಏಕಲವ್ಯ ತನ್ನ ತಂದೆಯಿಂದ ಬಿಲ್ಲು ವಿದ್ಯೆಯನ್ನು ಕಲಿತಿದ್ದ. ಈ ಹಿರಣ್ಯಧನ್ಯ ಜರಾಸಂಧನ ಸಾಮಂತನಾಗಿದ್ದ. ಜರಾಸಂಧನ ಪರವಾಗಿ ಯುದ್ಧವೊಂದರಲ್ಲಿ ಪಾಲ್ಗೊಂಡಿದ್ದ ಹಿರಣ್ಯಧನ್ಯ ಅಲ್ಲಿ ವೀರಮರಣವನ್ನು ಹೊಂದುತ್ತಾನೆ. ಹೀಗಾಗಿ ಏಕಲವ್ಯ ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ಜನಾಂಗದ ನಾಯಕತ್ವವನ್ನು ವಹಿಸಿಕೊಳ್ಳಬೇಕಾಯಿತು. ಆದರೆ ಯುದ್ಧ ನೈಪುಣ್ಯತೆ, ಶಸ್ತ್ರಾಸ್ತ್ರಗಳ ಬಳಕೆ, ಬಿಲ್ವಿದ್ಯೆಗಳ ನೈಪುಣ್ಯತೆ ಇಲ್ಲದ ಕಾರಣ ಏಕಲವ್ಯ ತನಗೆ ವಿದ್ಯೆ ಕಲಿಸಬಲ್ಲ ಗುರುವಿಗೆ ಹುಡುಕಾಟ ನಡೆಸತೊಡಗಿದ. ಅದೇ ಸಮಯಕ್ಕೆ ಅವನಿಗೆ ಸಕಲ ವಿದ್ಯಾಪಾರಂಗತರಾಗಿದ್ದ ಪರಶುರಾಮರ ಶಿಷ್ಯ ದ್ರೋಣಾಚಾರ್ಯರ ಬಗ್ಗೆ ಗೊತ್ತಾಗುತ್ತೆ. ಹೀಗಾಗಿ ಅವನು ದ್ರೋಣಾಚಾರ್ಯರನ್ನು ಭೇಟಿ ಮಾಡಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ಮನವಿ ಮಾಡಿಕೊಳ್ತಾನೆ. ಆದರೆ ಅಷ್ಟು ಹೊತ್ತಿಗೆ ಕುರು ಪಾಂಡವ ವಂಶದ ರಾಜಕುಮಾರರಿಗೆ ಸಕಲ ವಿದ್ಯೆಗಳನ್ನು ಕಲಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದ ದ್ರೋಣರು ಏಕಲವ್ಯನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ನಿರಾಕರಿಸಿದರು. ಆದರೆ ಗುರುವಿನ ತಿರಸ್ಕಾರವನ್ನು ಛಲವಾಗಿ ಸ್ವೀಕರಿಸಿದ ಏಕಲವ್ಯ ಕಾಡಲ್ಲಿ ಗುರು ದ್ರೋಣರ ಪ್ರತಿಮೆಯನ್ನು ಮಾಡಿ ಅದರ ಮುಂದೆ ನಿಂತು ಏಕಾಗ್ರಚಿತ್ತದಿಂದ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡಲು ಶುರು ಮಾಡಿದ. ವರುಷಗಳು ಕಳೆದವು. ಒಂದು ದಿನ ಆಚಾರ್ಯ ದ್ರೋಣರು ತಮ್ಮ ಸಕಲ ಶಿಷ್ಯ ಪರಿವಾರದ ಸಮೇತರಾಗಿ ಏಕಲವ್ಯನಿದ್ದ ಕಾಡಿಗೆ ಬರ್ತಾರೆ. ಅಲ್ಲಿ ರಾಜ ಪರಿವಾರದವರ ಜೊತೆ ಬಂದಿದ್ದಂತಹ ಬೇಟೆ ನಾಯಿಗಳು ಬೊಗಳೋದಕ್ಕೆ ಶುರು ಮಾಡಿದ್ದವು. ಇದರಿಂದ ಏಕಾಗ್ರತೆಯ ಭಂಗಕ್ಕೆ ಒಳಗಾದ ಏಕಲವ್ಯ ಶಬ್ದವೇದಿ ವಿದ್ಯೆಯ ಮೂಲಕ ಆ ನಾಯಿಯ ಬಾಯಿಯನ್ನು ಬಾಣಗಳಿಂದ ಮುಚ್ಚಿ ಹಾಕ್ತಾನೆ. ಇದನ್ನು ನೋಡಿದ ದ್ರೋಣಾಚಾರ್ಯರು ಹಾಗೂ ಇಡೀ ರಾಜಪರಿವಾರ ಆಶ್ಚರ್ಯಚಕಿತಗೊಂಡರು. ಯಾರು ಈ ಅಪ್ರತಿಮ ಬಿಲ್ಲುಗಾರ ಅನ್ನೋ ಕುತೂಹಲಕ್ಕೆ ಈಡಾದ ದ್ರೋಣರು ಕಾಡಿನೊಳಗೆ ಹುಡುಕ್ತಾ ಬರ್ತಾರೆ. ಅಲ್ಲಿ ಅವರಿಗೆ ಏಕಲವ್ಯ ಕಾಣಿಸಿಕೊಳ್ತಾನೆ. ಅವನ ಮುಖದಲ್ಲಿ ತನ್ನ ಗುರುವನ್ನು ಕಂಡಂತಹ ಸಂತೋಷ ಹಾಗೂ ಧನ್ಯತಾ ಭಾವ. ಆದರೆ ದ್ರೋಣರ ಪಕ್ಕದಲ್ಲಿ ನಿಂತಿದ್ದ ಅರ್ಜುನನ ಮುಖದಲ್ಲಿ ಅಸೂಯೆ ಹಾಗೂ ದ್ವೇಷ ಎಡೆ ಎತ್ತಿ ನಿಂತಿತ್ತು. ಅರ್ಜುನನ ಮುಖ ನೋಡಿದ ದ್ರೋಣರಿಗೆ ತಾವು ಕೊಟ್ಟ ಮಾತು ನೆನಪಾಯಿತು. ಈ ಜಗತ್ತಿನಲ್ಲಿ ಅರ್ಜುನನಿಗಿಂತ ಮಿಗಿಲಾದ ಯಾವ ಬಿಲ್ವಿದ್ಯಾ ಪ್ರವೀಣನು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ, ದ್ರೋಣಾಚಾರ್ಯರು ಆ ಮಾತನ್ನು ಉಳಿಸ್ಕೋಬೇಕಾಗಿತ್ತು. ಆಚಾರ್ಯರು ಏಕಲವ್ಯನನ್ನು ಮಾತಾಡಿಸಿ ಯಾರಪ್ಪ ನಿನ್ನ ಗುರು ಅಂತ ಕೇಳ್ತಾರೆ. ಆಗ ಏಕಲವ್ಯ ದ್ರೋಣರ ಕಾಲಿಗೆ ಬಿದ್ದು ಅಲ್ಲೇ ಇದ್ದ ಅವರ ಪ್ರತಿಮೆಯನ್ನು ತೋರಿಸಿ ಅವರೇ ನನ್ನ ಗುರು ಅಂತ ಹೇಳ್ತಾರೆ. ದ್ರೋಣರ ಕಣ್ಣಂಚಲ್ಲಿ ನೀರು, ಆದರೆ ಮನಸ್ಸಲ್ಲಿ ಕೊಟ್ಟ ಮಾತಿನ ನೆನಪು. ತಕ್ಷಣ ಗುರುವಿನ ಮನಸ್ಸು ಗೊಂದಲಕ್ಕೆ ಬೀಳುತ್ತೆ. ವಿದ್ಯೆಯನ್ನೇ ಹೇಳಿಕೊಡದ ಅವರು ದಕ್ಷಿಣೆಯನ್ನು ಅಪೇಕ್ಷಿಸುತ್ತಾರೆ. ಅದು ಕೂಡ ಏಕಲವ್ಯನ ಬಲಗೈ ಹೆಬ್ಬೆರಳು. ಹೆಬ್ಬೆರಳೇ ಇಲ್ಲ ಅಂದರೆ ನಿಖರ ಬಾಣ ಪ್ರಯೋಗ ಇಲ್ಲ ಅನ್ನೋದು ದ್ರೋಣರಿಗೆ ಚೆನ್ನಾಗಿಯೇ ಗೊತ್ತಿತ್ತು. ಇದು ಏಕಲವ್ಯನಿಗೂ ಗೊತ್ತಿತ್ತು. ಆದರೂ ಕೂಡ ಏಕಲವ್ಯ ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ತನ್ನ ಹೆಬ್ಬೆರಳನ್ನು ಕತ್ತರಿಸಿ ಗುರುವಿಗೆ ದಕ್ಷಿಣೆಯಾಗಿ ಕೊಟ್ಟೇ ಬಿಟ್ಟ. ಅಲ್ಲಿಗೆ ಏಕಲವ್ಯನನ್ನು ಎಲ್ಲರೂ ಮರೆತೇ ಹೋದರು. ಆದರೆ ಉಳಿದ 4 ಬೆರಳುಗಳನ್ನೇ ಬಳಸಿಕೊಂಡು ಏಕಲವ್ಯ ಮತ್ತೆ ಅಪ್ರತಿಮ ಬಿಲ್ಲುಗಾರನಾದ. ಮುಂದೆ ತನ್ನ ತಂದೆ ಹಾದಿಯಲ್ಲೇ ಜರಾಸಂಧನ ಬೆಂಬಲಕ್ಕೆ ನಿಂತ. ಈ ಜರಾಸಂಧನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅವನೊಬ್ಬ ಶ್ರೀಕೃಷ್ಣನ ಪರಮ ವೈರಿ. ಅದೆಷ್ಟೋ ಬಾರಿ ಕೃಷ್ಣನ ಎದುರು ಕದನಕ್ಕೆ ನಿಂತಿದ್ದಾನೆ. ಪ್ರತಿ ಬಾರಿಯೂ ಯಾದವ ಸೇನೆಯ ಮೇಲೆ ಅವನು ಗೆಲುವನ್ನು ಸಾಧಿಸುತ್ತಿದ್ದ. ಅದಕ್ಕೆ ಕಾರಣವಾಗಿದ್ದು ಏಕಲವ್ಯನ ಅಪ್ರತಿಮವಾದ ಬಿಲ್ವಿದ್ಯೆ. ಮುಂದೆ ಇದು ಗೊತ್ತಾಗಿ ಶ್ರೀಕೃಷ್ಣ ತಾನೇ ಕದನಕ್ಕೆ ಬರ್ತಾನೆ. ತನ್ನ ಸುದರ್ಶನ ಚಕ್ರದಿಂದ ಏಕಲವ್ಯನನ್ನು ಸಂಹರಿಸುತ್ತಾನೆ. ಅಲ್ಲಿಗೆ ಅಪ್ರತಿಮ ಗುರುಭಕ್ತ, ಅತ್ಯಂತ ಅಮಾಯಕ, ತನ್ನ 4 ಬೆರಳುಗಳ ಮೂಲಕ ಯಾರಿಗೂ ಸಾಧ್ಯವಾಗದ ಬಿಲ್ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದ ಮಹಾಯೋಧ ಏಕಲವ್ಯನ ಅಂತ್ಯ ಆಗೋಗಿತ್ತು. ನಿಮಗೆ ಗೊತ್ತಿರಲಿ, ಆ ಕಾಡಿನ ಕಂದ ಏಕಲವ್ಯನನ್ನು ಸಂಹರಿಸೋದಕ್ಕೆ ಸ್ವತಃ ಶ್ರೀಕೃಷ್ಣನೇ ಕದನ ಭೂಮಿಗೆ ಬರಬೇಕಾಯಿತು. ಅದು ಏಕಲವ್ಯನ ಹಿರಿಮೆಗೆ ಸಾಕ್ಷಿ. ಸ್ನೇಹಿತರೆ, ಇದು ಏಕಲವ್ಯನ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.